ನಮಸ್ತೆ, ನನ್ನ ಹೆಸರು ಭರತ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಇನ್ನೊಂದು ನಾನ್ ವೆಜ್ ರೆಸಿಪಿ ತೊಗೊಂಬಂದಿದ್ದೀನಿ. ಅದೇ ಗೋಂಗೂರ ಚಿಕನ್ ಫ್ರೈ. ಗೋಂಗೂರ ಸೊಪ್ಪು ಯೂಸ್ ಮಾಡಿಕೊಂಡು ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ. ಸೊ ಈಗ ಪ್ರಾಸೆಸ್ ನೋಡೋಣ ಬನ್ನಿ. ಸೊ ಚಿಕನ್ನ ಫಸ್ಟು ಮ್ಯಾರಿನೇಟ್ ಮಾಡ್ಕೋಬೇಕು. ಚಿಲ್ಲಿ ಪೌಡರು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಸಾಲ್ಟ್ ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ಳಿ. ಆಮೇಲೆ 2 ಮೀಡಿಯಮ್ ಸೈಜ್ ಆನಿಯನ್ಸ್ ಬೇಕಾಗುತ್ತೆ. ಸ್ವಲ್ಪ ಸ್ಪೈಸಸ್ ಬೇಕಾಗುತ್ತೆ. ಇದನ್ನು ಒನ್ ಬೈ ಒನ್ ತೋರಿಸ್ತೀನಿ ನೋಡಿ. 2 ಬೇ ಲೀಫು, ಬಿರಿಯಾನಿ ಸ್ಟಿಕ್ಸು, ಟರ್ಮರಿಕ್ ಪೌಡರು, ಜೀರಾ ಪೌಡರು, ಧನಿಯಾ ಪೌಡರು, ಚಿಲ್ಲಿ ಪೌಡರು 1 ಸ್ಪೂನು, ಧನಿಯಾ ಪೌಡರ್ 1 ಸ್ಪೂನು. ಚಿಲ್ಲಿ ಪೌಡ್ರ್ ಆಲ್ರೆಡಿ ಮ್ಯಾರಿನೇಷನ್ಗೆ 1 ಸ್ಪೂನ್ ಹಾಕ್ಕೊಂಡಿರ್ತೀರಲ್ಲ, ಸೊ ಇನ್ನೊಂದು ಸ್ಪೂನ್ ಸಾಕು. ಇನ್ನೊಂದು ಸ್ಪೂನ್, 2 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಆಮೇಲೆ 2 ಮೀಡಿಯಮ್ ಸೈಜ್ ಕಟ್ ಮಾಡಿರೋ ಆನಿಯನ್ಸ್ ನೋಡಿ, ಇದು ಮ್ಯಾರಿನೇಷನ್. ಆಮೇಲೆ ಒಂದು ಫುಲ್ ಕಟ್ಟು ಗೋಂಗೂರ ಸೊಪ್ಪು 750 ಗ್ರಾಮ್ಸ್ಗೆ ಒಂದು ಫುಲ್ ಕಟ್ ತೊಗೊಂಡಿದ್ದೀನಿ. 1 ಟೊಮಟೊ, ಮೀಡಿಯಮ್ ಸೈಜ್ ಟೊಮಟೊ ಈ ಥರ ಕಟ್ ಮಾಡ್ಕೊಳ್ಬೇಕು. ಈಗ ಒಂದು ಕಡಾಯಿ ತಗೊಂಡು ಅದರಲ್ಲಿ ಸ್ವಲ್ಪ 2 ಸ್ಪೂನು 3 ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. ಆಮೇಲೆ 4 ಗ್ರೀನ್ ಚಿಲ್ಲೀಸ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹೀಗೆ ಚಿಲ್ಲೀಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಖಾರಕ್ಕೆ ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕಂದರೆ ಇನ್ನೂ ಜಾಸ್ತಿ ಚಿಲ್ಲೀಸ್ ಹಾಕ್ಕೋಬೇಕು. ಈಗ ಗೋಂಗೂರ ಸೊಪ್ಪು ಹಾಕ್ಕೊಂಡು, ಇದು ಬೇಗನೆ ಇದಾಗ್ಬಿಡುತ್ತೆ, ಕಲರ್ ಚೇಂಜ್ ಆಗಿಬಿಡುತ್ತೆ. ಆಮೇಲೆ ಕ್ವಾಂಟಿಟಿನೂ ಕಮ್ಮಿ ಆಗಿಬಿಡುತ್ತೆ ನೋಡಿ. ಒಂದು ಕಟ್ಟು ಹಾಕ್ಕೊಂಡು ಏನಾದರೆ ಕ್ವಾಂಟಿಟಿ ಇಷ್ಟೇ ಬರುತ್ತೆ. ಇಷ್ಟು ಸಾಕು 750 ಗ್ರಾಮ್ಸ್ ಚಿಕನ್ಗೆ. ನೀವು ಇನ್ನೂ ಒಂದು ಕಟ್ಟು ಜಾಸ್ತಿ ಹಾಕೊಂಡ್ಬಿಟ್ರೆ ಹುಳಿ ಜಾಸ್ತಿ ಆಗ್ಬಿಡುತ್ತೆ, ಆಮೇಲೆ ಚಿಕನ್ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಲೈಟಾಗಿ 1 ಸ್ಪೂನು, ಹಾಫ್ ಸ್ಪೂನ್ ಉಪ್ಪು ಹಾಕೊಳ್ಳಿ. ನೋಡಿ ಕಲರ್ ಚೇಂಜ್ ಆಯಿತು. ಆಮೇಲೆ ನೋಡಿ ಕ್ವಾಂಟಿಟಿ ಇಷ್ಟೇ ಆಗೋಯ್ತು. ಇವಾಗ ಇದನ್ನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಸೊಪ್ಪು ನೋಡ್ಕೊಂಡು ಹಾಕೊಳ್ಳಿ. ನೀವು ಜಾಸ್ತಿ ಹಾಕ್ಬಿಟ್ರೆ ಹುಳಿ ಆಗಿಬಿಡುತ್ತೆ, ಆಮೇಲೆ ಚಿಕನ್ ತಿನ್ನೋಕ್ಕಾಗಲ್ಲ. ನೆಕ್ಸ್ಟ್ ಇವಾಗ ಕಡಾಯಲ್ಲಿ ಮತ್ತೆ ಒಂದು 3 ಸ್ಪೂನ್ ಆಯಿಲ್ ಹಾಕ್ಕೊಂಡು ಈ ಸ್ಪೈಸಸ್ ಹಾಕ್ಕೊಳ್ಳಿ. ಈಗ ಕಟ್ ಮಾಡಿರೋ ಆನಿಯನ್ಸ್ ಹಾಕೋಬೇಕು. ಕಟ್ ಮಾಡಿರೋ ಆನಿಯನ್ಸ್ ಹಾಕ್ಕೊಂಡು ಲೈಟ್ ಬ್ರೌನ್ ಆಗೋ ತನಕ ಇದನ್ನು ಫ್ರೈ ಮಾಡಬೇಕಾಗತ್ತೆ. ಸ್ವಲ್ಪ ಕರಿ ಲೀವ್ಸ್ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ. ಆನಿಯನ್ಸ್ ಲೈಟ್ ಬ್ರೌನ್ ನೋಡಿ, ಈ ಥರ ಲೈಟ್ ಬ್ರೌನ್ ಆಗ್ತಾ ಇದೆ. ಈಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಸ್ಪೂನ್ಸ್ ಹಾಕ್ಕೊಂಡು 1-2 ನಿಮಿಷ ಕುಕ್ ಮಾಡಿಕೊಂಡ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರಾ ಸ್ಮೆಲ್ ಹೋಗುತ್ತೆ. ಈಗ ಕಟ್ ಮಾಡಿರೋ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಸಾಫ್ಟ್ ಆದಮೇಲೆ ಈಗ ಚಿಕನ್ ಹಾಕೋಬೇಕು. ಆಮೇಲೆ ಚಿಕನ್ನ ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ಳಿ, ಜ್ಯೂಸಿಯಾಗಿ ಬರುತ್ತೆ. ಹೈ ಫ್ಲೇಮಲ್ಲಿ ಮಾಡಿಬಿಟ್ರೆ ಮತ್ತೆ ಚಿಕನ್ನು ರಬ್ಬರ್ ಥರ ಆಗ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಹಾಕ್ಕೊಳ್ಳಿ. ಇವಾಗ ನೋಡಿ 10 ನಿಮಿಷ ಚಿಕನ್ ಕುಕ್ ಆದಮೇಲೆ ಮಸಾಲ ಎಲ್ಲ ಹಾಕ್ಕೊಳ್ಳಿ. 10 to 15 ಮಿನಿಟ್ಸ್ ಕುಕ್ ಮಾಡಿದ್ಮೇಲೆ ಚಿಕನ್ನ ಆಲ್ ದಿ ಸ್ಪೈಸಸ್ ಪೌಡರ್ಸ್ ಹಾಕ್ಕೊಂಡು, ಆಮೇಲೆ ಗೋಂಗೂರ ಪೇಸ್ಟ್ ಇದೆಯಲ್ಲ, ಮಿಕ್ಸಿಯಲ್ಲಿ ಗೋಂಗೂರ ಪೇಸ್ಟ್ ಮಾಡಿರ್ತೀರಲ್ಲ, ಗೋಂಗೂರ ಪೇಸ್ಟ್ ವಿತ್ ಚಿಲ್ಲಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇನ್ನೊಂದು 10-15 ನಿಮಿಷ ಕುಕ್ ಮಾಡ್ಕೋಬೇಕು. ನೋಡಿ 10-15 ನಿಮಿಷ ಕುಕ್ ಮಾಡ್ಕೊಂಡ್ಮೇಲೆ ಈ ಥರ ಆಯಿಲ್ ಬಿಟ್ಕೊಳ್ಳುತ್ತೆ. ಆಲ್ಮೋಸ್ಟ್ ಕುಕ್ ಆಗಿದೆ. ಇವಾಗ ಚಿಕನ್ ಟೋಟಲಿ ನಾನು 1 ಅರ್ಧ ಗಂಟೆ ಕುಕ್ ಮಾಡ್ಕೋಬೇಕು. 1 ಅರ್ಧ ಗಂಟೆ ಕುಕ್ ಮಾಡಿದ್ಮೇಲೆ ಈಗ ಚಿಕನ್ ಹಾಕೋಬೇಕು. 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 1 ಅರ್ಧ ಗ
ನೋಡಿ ಇವಾಗ ರೆಡಿ ಇದೆ ಗೋಂಗೂರ ಚಿಕನ್. 30 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡು ಸಾಕು, ನಿಮಗೆ ಚಿಕನ್ ಸಾಫ್ಟಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಒಂದ್ಸಲ ಮನೇಲಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಟೇಸ್ಟು ವಿತ್ ಚಪಾತಿ ಆ್ಯಂಡ್ ವೈಟ್ ರೈಸು. ಮೀಟ್ ಯು ಇನ್ ಅನದರ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.